ಇವತ್ತು ರಾಹುಲ್ನ ಭಾಷಣಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನಾವು ಪೊಲೀಸರ ಜೊತೆನೇ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಮಗಳನ್ನ ಸೇಫ್ ಆಗಿ ಒಪ್ಪಿಸುವಂತ ಜವಾಬ್ದಾರಿ ನಂದು. ನೋಡಿ, ದಯವಿಟ್ಟು ನಾನು ಹೇಳೋ ಮಾತನ್ನ ನಂಬಿ. ನಂಬೋದಲ್ಲಮ್ಮ, ನನ್ನ ಮಗಳಿಗೇನಾದ್ರೂ ಆದ್ರೆ ನಿಮ್ಮನ್ನೇನು ಮಾಡಲ್ಲ. ನಿಮ್ ಮನೆ ಮುಂದೆ ನಿಂತು ಪೆಟ್ರೋಲ್ ಸುರ್ಕೊಂಡು ನಾವೆಲ್ಲರೂ ಸತ್ತು ಹೋಗ್ತೀವಿ. ತಗೋ ನಿನ್ ಫೋನು. ಹಲೋ, ಮೇಡಮಿಗೆ ಈ ರೇಂಜಲ್ಲಿ ವಾರ್ನಿಂಗ್ ಕೊಡೋದು, ಅದನ್ನ ನಾವು ಕೇಳಿಸ್ಕೊಳ್ಳೋದು ಎರಡೂ ಇದೆ ಫಸ್ಟ್ ಟೈಮ್ ಹಬ್ಬಿ. ಸೋ ಸ್ಯಾಡ್. ವಾಗ್ದೇವಿ ಏನಾಯ್ತು? ಯಾವ್ದು ನಡಿಬಾರ್ದು ಅಂತ ನಾನು ಅಂದ್ಕೊಂಡಿದ್ದು ಅದು ನಡೆದೇ ಹೋಯ್ತು. ಅವಳ ಮಗಳಿಗೆ ಏನಾದ್ರೂ ಆದ್ರೆ ನಮ್ಮ ಮನೆ ಮುಂದೆನೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ ಸಾವಿತ್ರಮ್ಮ. ಎಲ್ಲ ಫೇಕ್ ನ್ಯೂಸ್ ಇಂದನೇ ಮೇಡಮ್. ಏನ್ರಿ, ಏನಾದ್ರು ಗೊತ್ತಾಯ್ತಾ? ಇಲ್ಲ ಸರ್, ಎಲ್ಲ ಚೆಕ್ ಪೋಸ್ಟ್ಗೆ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ದೀವಿ. ಈ ಸರೌಂಡಿಂಗ್ಸ್ ಅಲ್ಲಿ ಎಲ್ಲೂ ಇಲ್ಲದೆ ಇರೋ ಕಾರಣ ಎಲ್ಲೋ ಡೀಪ್ ಫಾರೆಸ್ಟ್ ಒಳಗಡೆ ಹೋಗಿರಬಹುದು ಅಂತ ಅನ್ನಿಸ್ತಿದೆ. ಡೀಪ್ ಫಾರೆಸ್ಟಾ? ಅದೆಲ್ಲ ಟೈಗರ್ ಝೋನ್ ಅಲ್ವಾ? ಹೌದು ಸರ್, ಅಲ್ಲಿಗೆ ಹೋಗಿರೋ ತುಂಬಾ ಜನರ ಗುರುತು ಸಿಗೋದಿರ್ಲಿ, ಅವರ ದೇಹ ಕೂಡ ಸಿಕ್ಕಿಲ್ಲ ಸರ್. ವೆರಿ ಡೇಂಜರಸ್ ಝೋನ್ ಸರ್. ಕಮಿಷನರ್ ಸರ್, ನೀವೆಷ್ಟು ದುಡ್ಡು ಖರ್ಚು ಮಾಡ್ತಿರೋ ಗೊತ್ತಿಲ್ಲ, ಎಷ್ಟು ಜನ ಬೆಟಾಲಿಯನ್ನ ಕರೆಸ್ತಿರೋ ನನಗೆ ಗೊತ್ತಿಲ್ಲ. ಆರ್ಮಿ, ಮಿಲಿಟರಿ ಎಲ್ಲ ಫೋರ್ಸ್ಗೂ ಬರೋದಕ್ಕೆ ಹೇಳಿ. ನೀವು ಡೇಂಜರ್ ಝೋನ್ ಜೊತೆಗೆ ಎಲ್ಲಾ ರೀತಿಲೂ ಪ್ರಯತ್ನ ಮಾಡಿ ಹುಡುಕಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ನನ್ನ ಮಗನಿಗೂ ಭಾಷಣಿಗೂ ಏನೂ ಆಗಬಾರ್ದು ಪ್ಲೀಸ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಾವು ಡೆಫಿನೆಟ್ ಆಗಿ ಅವ್ರು ಎಲ್ಲೇ ಇದ್ರು ಸರಿ ಹುಡುಕಿ ಕರ್ಕೊಂಡು ಬರ್ತೇವೆ. ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೋಡ್ರಿ ಎಸ್.ಐ ಅವರೇ, ನೀವೇನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಈ ಏರಿಯಾ ಇನ್ಚಾರ್ಜ್ ನೀವೇ ಆಗಿರೋದ್ರಿಂದ 24 ಗಂಟೆ ಒಳಗಡೆ ಅವ್ರು ಎಲ್ಲೇ ಇದ್ರು ನನಗೆ ಗೊತ್ತಾಗಬೇಕು ಅಷ್ಟೇ. ಇಮ್ಮಿಡಿಯೇಟ್ ಆಗಿ ನಾವು ಅವ್ರನ್ನ ಚೇಸ್ ಮಾಡಬೇಕು. ಅರ್ಥ ಆಯ್ತಾ? ಸರಿ ಸರ್. ಭಾಷಿಣಿ ಮನೇಲಿ ಕೂಡ ನಾಟಕ ಗೊತ್ತಾಗದಿರೋದಕ್ಕೆ ಈ ಸರಸು ಪೀಡೆ ಸ್ವಲ್ಪ ಹೋದ ಹಾಗೇನೆ. ದೇವ್ರೇ, ಅವಳಿಗೆ ಏನಾದರೂ ಪರವಾಗಿಲ್ಲ, ನನ್ನ ರಾಹುಲ್ ಮಾತ್ರ ಸೇಫಾಗಿ ವಾಪಸ್ ಬರೋ ಹಾಗೆ ಮಾಡು ಸ್ವಾಮಿ. ಏನಿದು? ಫಾರೆಸ್ಟ್ ಫ್ರೂಟ್ಸ್ ಚೆನ್ನಾಗಿರುತ್ತೆ. ತಿನ್ನು, ತಗೋ, ನೀನು ಕೂತ್ಕೋ ಬಾಯ್ಲಿ. ಅಯ್ಯೋ ರಾಹುಲ್ ಅವರೇ, ಬೇಡ ರಾಹುಲ್ ಅವರೇ, ತಿನ್ಬೇಡಿ. ಯಾಕೆ ತಿನ್ಬಾರ್ದು? ಅಂದ್ರೆ ನೀನ್ ನನಗೋಸ್ಕರ ಏನ್ ಬೇಕಾದ್ರೂ ತರ್ಬೋದು, ಆದ್ರೆ ನಿನಗೋಸ್ಕರ ನಾನೇನು ತರಬಾರ್ದಾ? ಛೇ, ಹಾಗಲ್ಲ ರಾಹುಲ್ ಅವರೇ, ಕಾಡಲ್ಲಿ ಏನ್ ಸಿಕ್ರೋ ಹಾಗೆಲ್ಲ ತಿನ್ಬಾರ್ದು. ಹೌದಾ? ಅಯ್ಯೋ ರಾಹುಲ್ ಅವರೇ, ಬೇಡ ರಾಹುಲ್ ಅವರೇ. ನನಗೆ ಈ ಟೇಸ್ಟ್ ಇಷ್ಟ ಆಯ್ತು, ನಾನು ತಿಂತೀನಿ. ನೀನು ತಿನ್ನೋದಾದ್ರೆ ತಿನ್ನು, ಇಲ್ಲಾಂದ್ರೆ ಬಿಡು. ರಾಹುಲ್ ಅವರೇ, ಬೇಡ ರಾಹುಲ್ ಅವರೇ, ನನ್ನ ಮಾತು ಕೇಳಿ, ತಿನ್ನಿ.
ನೀನು ಹೇಳೋದು ನಾನು ಕೇಳಲ್ಲ. ನಿಮ್ಮನ್ನ ಕಾಪಾಡ್ಕೊಳ್ಳೋದು ನನ್ನ ಧರ್ಮ ರಾಹುಲ್ ಅವರೇ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಮಗ್ ಮಾತ್ರ ನನ್ನ ಬದುಕಿರೋವರೆಗೂ ಏನೂ ಆಗೋದಕ್ಕೆ ಬಿಡಲ್ಲ ರಾಹುಲ್ ಅವರೇ. ನನಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದಲ್ಲ. ನಾನು ಅಂದರೆ ನಿನಗೆ ಯಾಕೆ ಅಷ್ಟೊಂದು ಪ್ರೀತಿ? ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗದೇ ಇರ್ಬೋದು, ಆದರೆ ಎಷ್ಟು ಅಂದರೆ ಮಾತ್ರ ಆಕಾಶದಷ್ಟು ಅಂತ ಹೇಳ್ತೀನಿ ರೀ. ಬೆಳಗ್ಗೆಯಿಂದ ನೀನು ನನಗೋಸ್ಕರ ತಗೊಂಡಿರೋ ಕೇರಿಂಗ್ ಕನ್ಸರ್ನ್ ನೋಡ್ತಿದ್ರೆ ನನಗೆ ಸರಸುನೇ ನೆನಪಾಗ್ತಿದ್ಲು. ಅವಳು ಒಂದು ವೇಳೆ ಇದ್ದಿದ್ರು ಹೀಗೆ ನೋಡ್ಕೋತಿದ್ಲು ಅನ್ಸುತ್ತೆ. ಅವಳು ನಾನು ನೆನಪು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಭಾಷಿಣಿ. ನೆನಪಾಗೋದೇನು ರಾಹುಲ್ ಅವರೇ, ನಾನೇ ನಿಮ್ಮ ಸರಸು. ನಿಮ್ಗೇನಾದ್ರೂ ಹಸುವಾದ್ರೆ ನನ್ನ ಪ್ರಾಣನೇ ಹೊರಟೋಗೋ ಹಾಗಾಗತ್ತೆ. ನಿಮ್ಗೆ ಅಪಾಯ ಅಂತ ಗೊತ್ತಾದ್ರೆ ನನ್ನ ಹೃದಯನೇ ನಿಂತು ಹೋಗುತ್ತೆ. ಇದನ್ನೆಲ್ಲ ನೋಡ್ತಿದ್ರು ಇನ್ನೂ ಅನುಮಾನದಿಂದಾನೇ ಕೇಳ್ತಿದ್ದೀರಲ್ಲ. ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ಗೊತ್ತು, ಆದರೆ ನೀನೇ ಸರಸು ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ ಭಾಷಿಣಿ. ಒಪ್ಕೊಳ್ಳಲ್ಲ ಅಂದಮೇಲೆ ನನ್ನ ಯಾಕೆ ತಪ್ಕೊಂಡ್ರಿ? ಹೇಳಿದ್ನಲ್ಲ ನೀನು ನನ್ನ ಸರಸುನ ನೆನಪು ಮಾಡಿದೆ ಅಂತ, ಅದಕ್ಕೆ. ಅದನ್ನ ಬಿಟ್ರೆ ನನ್ನ ಮಾತ್ರ ನಂಬಲ್ಲ ಅಲ್ವಾ? ಸಾರಿ. ಏಯ್ ಏಯ್, ಎಲ್ಲಿಗೆ? ಎಲ್ಲಿಗೆ ಹೋಗ್ತಾ ಇದೀಯಾ ಭಾಷಿಣಿ? ಏಯ್ ಭಾಷಿಣಿ, ಭಾಷಿಣಿ, ಭಾಷಿಣಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನೆ ಕೇಳ್ತಿರೋದು. ಇಷ್ಟು ಕತ್ಲಲ್ಲಿ ಒಂಟಿಯಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ? ಭಾಷಿಣಿ ನಿಂತ್ಕೋ, ನಿಂತ್ಕೋ. ಏನಿದು, ಏನೋ ಒಂಥರ ಆಗ್ತಿದೆಯಲ್ಲ. ಸರಸು ಲವ್ ರಾಹುಲ್, ಅವಳು ಸರಸು ಅಲ್ಲ ಕಣೋ, ಭಾಷಿಣಿ. ಆವಾಗಲೇ ಭಾಷಿಣಿ ಹೇಳ್ದ ಹಾಗೆ ಇದು ಯಾವುದೋ ಬೇರೆ ಥರದ ಫ್ರೂಟ್ ಇದ್ದಾಗ.
ಭಾಷಿಣಿ ಹಿಡ್ಕೋ. ನೀನು ಹೇಳಿದ ನಿಜಾನೇ. ಇದ್ಯಾವುದೋ ಫ್ರೂಟ್ಸು ತಿಂತಿದ್ರೆ ಒಳ್ಳೆ ಮತ್ತು ಬಂದಾಗ ಆಗ್ತಿದೆ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಲ್ವಾ ರಾಹುಲ್ ಅವರೇ? ಸಾರಿ. ನೀನು ಎಲ್ಲಿಗೆ ಹೋಗಿದ್ದೆ? ನಾನು ನಿಮ್ಮ ಸರ್ಸು ಅಂದರೆ ನೀವು ನಂಬಲಿಲ್ಲ ಅಲ್ವಾ, ಅದಕ್ಕೆ. ಇದನ್ನು ತಗೊಂಡು ಬರೋದಕ್ಕೆ ಹೋಗಿದ್ದೆ. ನಿಮ್ಮ ಹುಟ್ಟಿದ ಹಬ್ಬದ ದಿನ ನಮ್ಮೂರಲ್ಲಿ ನಾನು ಕೊಟ್ಟಿದ್ದ ಉಡುಗೊರೆ ರಾಹುಲ್ ಅವರೇ, ನಿಮಗೆ ನೆನಪಾಯ್ತಾ? ಇದು ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋ ವಿಷಯ ರಾಹುಲ್ ಅವರೇ. ಇದನ್ನ ನೋಡಿದ್ಮೇಲೂ ಕೂಡ ನನ್ನ ಮೇಲೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ನಾನೇ ನಿಮ್ಮ ಸರ್ಸು ಅಂತ ಗೊತ್ತಾಗ್ತಿಲ್ವಾ? ಸರ್ಸು, ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ಬೇಡ ಸರ್ಸು, ಹೋಗ್ಬೇಡ. ಹೋಗಲ್ಲ ರಾಹುಲ್ ಅವರೇ, ಎಲ್ಲೂ ಹೋಗಲ್ಲ.
ಏ ಏನ್ ಮಾಡ್ತಾ ಇದೀಯಾ? ಬೆಳಕ್ ಬೀಳ್ದೇ ಇರೋ ಹಾಗೆ ಕೈ ಅಡ್ಡ ಇಟ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪನೂ ಗೊತ್ತೇ ಆಗ್ತಿಲ್ಲ. ತುಂಬಾ ಲೇಟ್ ಆಗಿರೋ ಹಾಗಿದೆ. ಇಷ್ಟು ದಿನ ನಮ್ದೇ ಇರೋ ನಿಜಾನ ರಾತ್ರಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ರಾಹುಲ್ ಅವರೇ. ಈ ಕ್ಷಣಕ್ಕೋಸ್ಕರ, ಈ ಸಂತೋಷಕ್ಕೋಸ್ಕರ ಎಷ್ಟು ದೇವರುಗಳ ಹತ್ರ ಬೇಡ್ಕೊಂಡಿದ್ದೀನಿ ಗೊತ್ತಾ? ನಿನ್ನ ಪ್ರಯತ್ನ, ನಿನ್ನ ಪ್ರೀತಿನ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ದೆ ಹೇಗಿರ್ತೀನಿ ಹೇಳು? ಹೇಳದ್ನಲ್ಲ, ನಿನ್ನ ಪ್ರೀತಿ, ನಿನ್ನ ಕೇರಿಂಗ್ ಅಲ್ಲಿ ನನಗೆ ಸರಸು ನೆನಪಾದ್ಲು. ಸರ್ಸು ನೆನ್ಪಾಗೋದು ಅಂದ್ರೆ ಏನ್ರಿ? ನಾನೇ ಅಲ್ವಾ? ಪ್ಲೀಸ್ ಭಾಷಿಣಿ, ಬೆಳಗ್ಗೆನೆ ಶುರು ಮಾಡಬೇಡ. ಹಾಗಲ್ಲ ರಾಹುಲ್ ಅವರೇ, ನಿನ್ನೆ ರಾತ್ರಿ ನಡೆದಿದ್ ಏನೂ ನೆನ್ಪಿಲ್ವಾ? ಏನ್ ನಡೀತು? ಅದ್ಯಾವುದೋ ಫ್ರೂಟ್ಸ್ ತಂದೆ, ತಿಂದೆ. ನನಗ್ ನೀನು ಸರಸು ನೆನಪು ಮಾಡಿದೆ ಅಂತ ಹೇಳ್ದೆ. ಅದಾದ್ಮೇಲೆ ನನಗ್ ಮತ್ತೆ ಜಾಸ್ತಿಯಾಗಿ ಮಲಗ್ಬಿಟ್ಟೆ. ಅಷ್ಟೇ ತಾನೇ? ಅಷ್ಟೇನಾ? ಮತ್ತೆ ನನ್ ತಂದಿದ್ ಉಡುಗೊರೆ? ಏನ್ ಉಡುಗೊರೆ? ಅದೇ ರಾಹುಲ್ ಅವರೇ, ರಾತ್ರಿ ಬಾಟ್ಲಿಲಿ ಮಿಂಚಿನ ಹುಳುಗಳು. ಇದು ರಾಹುಲ್ ಅವರೇ. ಏನಿದು ಭಾಷಿಣಿ? ಏನಾಗಿದೆ ನಿನಗೆ? ನೀವು ನನ್ನ ಆಟ ಆಡಿಸ್ತಿದ್ದೀರಾ ಅಲ್ವಾ? ನನ್ನ ಅಳ್ಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ತಾನೆ? ರಾತ್ರಿ ನಡೆದಿದ್ದು ನಿಮಗೆ ನಿಜವಾಗ್ಲೂ ನೆನಪಿಲ್ವಾ? ನೀನ್ ಇಷ್ಟು ಸಲ ಹೇಳ್ತಿದ್ಯಾ ಅಂದ್ರೆ ನಾನು ರಾತ್ರಿ ಏನಾದ್ರೂ ನಿನ್ ಜೊತೆ ತಪ್ಪಾಗಿ ಬಿಹೇವ್ ಮಾಡದ್ನ? ಮತ್ತಲ್ಲಿ ಗೊತ್ತಿಲ್ಲದೆ ನಿನ್ನೇನಾದ್ರೂ ಮತ್ತಲ್ಲಿ ಏನ್ ಮಾಡ್ತೀನೋ ನನಗಂತೂ ನೆನಪೇ ಇರೋದಿಲ್ಲ. ಪ್ರೀತಿ ವಿಷಯದಲ್ಲೂ ಹೀಗೆ ಆಗಿದ್ದು. ಏನ್ ನಡೀತು ಅಂತ ಗೊತ್ತಾಗದೆ ಅಮ್ಮನ ಮಾತಿಗೆ ತಲೆ ತಗ್ಸೋ ಹಾಗಾಯ್ತು. ಹೇಳು ಭಾಷಿಣಿ, ನಾನೇನಾದ್ರೂ ತಪ್ಪಾಗಿ ಬಿಹೇವ್ ಮಾಡದ್ನ? ಇಲ್ಲ ರಾಹುಲ್ ಅವರೇ, ಅವಾಗಲ್ಲ, ಈಗ ವಿಚಿತ್ರವಾಗಿ ಆಡ್ತಿದ್ದೀರಾ. ಭಾಷಿಣಿ, ನಿನ್ನ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದ್ರೆ ನೀನ್ ನನಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಈ ಹೃದಯ, ಈ ಪ್ರಾಣ ಸರಸುದೇ ಹೊರತು ಇನ್ಯಾರ್ದು ಆಗೋಕ್ ಸಾಧ್ಯ ಇಲ್ಲ. ಸರಿ, ಇನ್ನೆಷ್ಟು ದೂರ ಹೋಗ್ಬೇಕೋ ಏನೋ. ಬಾ ಹೋಗೋಣ, ಬೇಗ ಬಾ ಹೋಗೋಣ. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ